ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಇನ್ಸ್ಟೆಂಟ್ ಟೇಸ್ಟಿ ಸಾಫ್ಟ್ ರವಾ ಪಡ್ಡು ಮಾಡಕತ್ತೇನೆ ರೀ. ನಾನು ಬೆಳಗಿನ ನಾಷ್ಟಕ್ಕೆ ಈ ಟಿಫಿನ್ ಮಾಡಕತ್ತೇನೆ ರೀ. ತುಂಬಾ ಸಿಂಪಲ್ ಆಗಿದೆ. ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ನೋಡಿರಿ, ನಾ ಈ ಕಪ್ ಅಳತೆಯಿಂದ 2 ಕಪ್ ಅಷ್ಟು ಚಿರುಟಿ ರವೆ ಹಾಕ್ಕೊಂಡೇನಿ ರೀ. ಚಿರುಟಿ ರವೆ ಹಾಕ್ಕೊಂಡು ಅದೇ ಕಪ್ ಅಳತೆಯಿಂದ ಮೊಸರು ಹಾಕ್ಕೊಳತ್ತೇನೆ ರೀ. ಬೇಕಾದರೆ ನೀವು ಮೊಸರು ಇದ್ರೆ ಮೊಸರು ಹಾಕ್ಕೋಬೋದು, ಮಜ್ಜಿಗೆ ಇದ್ರೆ ಮಜ್ಜಿಗೆನೂ ಹಾಕ್ಕೋಬೋದು. ಈಗ ನೋಡಿರಿ, ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಒಂದು 3 ಮೆಣಸಿನ್ಕಾಯಿ ಹಾಕ್ಕೊಂಡೇನಿ ರೀ. ಹಾಗೆ ಸೌತೆಕಾಯಿ ತುರ್ಕೊಂಡು ಹಾಕ್ಕೊಂಡೇನಿ ರೀ. ಬೇಕಾದರೆ ನೀವು ನಿಮ್ಮ ಮನೇಲಿ ಏನೇನು ತರಕಾರಿ ಇದ್ದಾವೆ ನೋಡಿರಿ, ಅವ್ನು ಹಾಕ್ಕೊಳ್ರಿ. ಗಜರಿ ಅದು ನಾ ಸೌತೆಕಾಯಿ ಅಷ್ಟು ಹಾಕ್ಕೊಂಡೇನಿ ರೀ. ಹಾಗೆ ಈಗ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೋತೀನಿ, ಕೊತ್ತಂಬರಿ ಹಾಕ್ಕೋತೀನಿ ರೀ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ರೀ. ಹಾಗೆ ನೀರು ಹಾಕ್ಕೊಳ್ರಿ. ಪೂರ್ತಿ ಅದು ನೀರು ಆಗಬಾರ್ದು, ಸ್ವಲ್ಪ ಗಟ್ಟಿಯಾಗಿಯೇ ಕಾಲಿಸ್ಕೋಬೇಕು. ನೀರನ್ನು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡ್ರಿ. ಈಗ ನೋಡಿರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ಪಡ್ಡಿನ ಹಿಟ್ಟು ಹೇಗಿರುತ್ತೆ ನೋಡಿರಿ, ಹಾಗೆ ಮಾಡ್ಕೋಬೇಕು. ನೋಡಿರಿ, ಇಷ್ಟಿದ್ರೆ ಸಾಕು. ಈಗ ಇದು ರೆಡಿ ಆಯಿತು. ಈಗ ಇದನ್ನು ನಾನು ಒಂದು 20 ನಿಮಿಷ ಆದರೂ ನಡೆಯುತ್ತೆ, ಒಂದು ಅರ್ಧ ತಾಸಾದರೂ ನಡೆಯುತ್ತೆ. ಇದನ್ನು ಸ್ವಲ್ಪ ನೆನೆಯಕ್ಕೆ ಬಿಟ್ಬಿಡ್ರಿ. ಈಗ ನೋಡಿರಿ, ಗ್ಯಾಸ್ ಆನ್ ಮಾಡಿಕೊಂಡು ಪಡ್ಡಿನ ಮಣಿ ಹಾಕ್ಕೋತೇನೆ ರೀ. ಈಗ ಅದ್ರ ಮೇಲೆ ನಾನು ಫಸ್ಟ್ ಒಂದೇ ಸತಿ ಮಾಡ್ತಿರ್ತಿರಲ್ಲ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು. ನಾ ಎಣ್ಣೆ ಹಾಕ್ಕೋತೇನೆ ರೀ. ಹಾಕ್ಕೊಂಡು ಇದೀಗ ನೋಡಿರಿ, ಒಂದು ಅರ್ಧ ತಾಸಾಗಿದೆ. ಈಗ ಇದನ್ನು ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಹಾಗೆ ನಿಮಗೆ ಸೋಡಾ ಪುಡಿ ಬೇಕಾದರೆ ನೀವು ಹಾಕ್ಕೋಬೋದು, ನಾ ಹಾಕ್ಕೊಂಡಿಲ್ಲ. ಈಗ ಪಡ್ಡಿನ ಮನೆಯಲ್ಲಿ ಒಂದೊಂದಾಗಿ ಅದನ್ನು ಹಾಕ್ಕೊಳ್ಬೇಕು ರೌಂಡಾಗಿ. ಎಲ್ಲನೂ ಪೂರ್ತಿಯಾಗಿ ಹಾಕ್ಕೊಂಡ್ಮೇಲೆ ಒಂದು 5 ನಿಮಿಷ ಅದನ್ನು ಬೇಯಲಿಕ್ಕೆ ಬಿಟ್ಬಿಡಿ. ಈಗ ನೋಡಿರಿ, ಚೆನ್ನಾಗಿ ಬೆಂದೈತಿ ಪಡ್ಡು. ಈಗ ಅದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಮತ್ತೊಂದು ಮೈನ. ಈಗ ನೋಡಿರಿ, ಅಷ್ಟು ಪಡ್ಡುಗಳನ್ನು ನಾನು 2 ಮೈ ಬೇಯಿಸ್ಕೊಂಡೇನಿ ರೀ. ಈಗ ನೋಡಿರಿ, ಇನ್ಸ್ಟೆಂಟ್ ಸಾಫ್ಟ್ ರವಾ ಪಡ್ಡು ರೆಡಿ ಆಯಿತು. ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಚಟ್ನಿ ಒಳಗೆ ಅಥವಾ ಸಾಂಬಾರೊಳಗೆ ತಿಂದ್ರಂತೂ ಸೂಪರಾಗಿರುತ್ತೆ. ಹಾಗೆ ಮಕ್ಕಳಿಗೆ ನೀವು ಬೇಗ ಸ್ಕೂಲ್ಗೆ ಹೋಗ್ತಿರ್ತಾರಲ್ಲ ಮಾರ್ನಿಂಗ್, ಇವನ್ನ ನೀವು ಬೇಗ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ಹಾಗೆ ನಿಮ್ಮ ಕೆಲಸನೂ ಜಲ್ದಿ ಆಗುತ್ತೆ. ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿರಿ, ಹೇಗಾಗಿದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.